ಮೋದಿ ಅವರು ಕೆಂಪುಕೋಟೆಯ ತಮ್ಮ ಭಾಷಣದಲ್ಲಿ ಆರ್ಎಸ್ಎಸ್ ಸಂಘಟನೆಯನ್ನ ದೇಶ ಸೇವೆಯ ಹೆಸರಲ್ಲಿ ಕೊಂಡಾಡಿದ್ದಾರೆ. ಆದರೆ ಸ್ವಾತಂತ್ರ್ಯ ಚಳವಳಿಯಿಂದ ದೂರ ಉಳಿದ ಆರ್ಎಸ್ಎಸ್ನ ನಿಜ ಬಣ್ಣ ಬಯಲು ಮಾಡಲು ಈ 10 ಪ್ರಶ್ನೆಗಳು ಸಾಕು. ಆರ್ಎಸ್ಎಸ್ನ ಸಾವರ್ಕರ್, ಗೋಡ್ಸೆ, ಗೋಲ್ವಾಲ್ಕರ್ ಕ್ವಿಟ್ ಇಂಡಿಯಾ ಚಳವಳಿ ವಿರೋಧಿಸಿದ್ದು ಯಾಕೆ? ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆಗೆ ಸೇರಿ ಸ್ವಾತಂತ್ರ್ಯ ಹೋರಾಟ ವಿರೋಧಿಸಿದ್ದು ಯಾಕೆ? ನೇತಾಜಿ ನೇತೃತ್ವ ಆಜಾದ್ ಹಿಂದ್ ಫೌಜ್ ವಿರುದ್ಧ ಆರ್ಎಸ್ಎಸ್ ನಾಯಕರು ಭಾರತೀಯ ಯುವಕರನ್ನ ಬ್ರಿಟಿಷ್ ಸೇನೆಗೆ ಸೇರಲು ಪ್ರೇರೇಪಿಸಿದ್ದು ಯಾಕೆ? ಹಿಂದೂ ಮಹಾಸಭಾ 3 ರಾಜ್ಯಗಳಲ್ಲಿ ಜಿನ್ನಾ ಅವರ ಮುಸ್ಲಿಂ ಲೀಗ್ ಜೊತೆ ಕೈ ಜೋಡಿಸಿ ಸರ್ಕಾರ ನಡೆಸಿದ್ದಕ್ಕೆ? ನಮ್ಮ ತ್ರಿವರ್ಣ ಧ್ವಜವನ್ನ ವಿರೋಧಿಸಿ 3 ಎಂಬುದೇ ಅನಿಷ್ಟದ ಸಂಕೇತ ಎಂದು ಆರ್ಎಸ್ಎಸ್ ಲೇವಡಿ ಮಾಡಿದ್ದಕ್ಕೆ? ಬ್ರಿಟಿಷರಿಗೆ ನಾನು ನಿಮ್ಮ ಆಜ್ಞೆಯ ವಿಧೇಯ ಸೇವಕ ಎಂದು ಸಾವರ್ಕರ್ ಕ್ಷಮಾಪಣೆ ಪತ್ರ ಬರೆದಿದ್ದಕ್ಕೆ? ಆರ್ಎಸ್ಎಸ್ ನಾಯಕರು ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ ಎಷ್ಟು ಬಾರಿ ಜೈಲಿಗೆ ಹೋದ್ರು, ಎಷ್ಟು ಬಾರಿ ಲಾಠಿ ಏಟು ತಿಂದ್ರು? 1937ರಲ್ಲಿ ಅಹಮದಾಬಾದ್ ಹಿಂದೂ ಮಹಾಸಭಾ ಅಧಿವೇಶನದಲ್ಲಿ ಈ ದೇಶ ಧರ್ಮದ ಆಧಾರದಲ್ಲಿ 2 ಭಾಗ ಆಗಬೇಕು ಎಂದು ಸಾವರ್ಕರ್ ಹೇಳಿದ್ದಕ್ಕೆ? ಅಂಬೇಡ್ಕರ್ ಸಂವಿಧಾನದಲ್ಲಿ ನಮ್ಮ ಭಾರತೀಯತೆ ಇಲ್ಲ, ಅದನ್ನು ನಾವು ಒಪ್ಪಲ್ಲ, ಮನುಸ್ಮೃತಿಯೇ ನಮ್ಮ ಸಂವಿಧಾನ ಎಂದು ಗೋವಾಳ್ಕರ್ ಹೇಳಿದ್ದಕ್ಕೆ? 50 ವರ್ಷಗಳ ಕಾಲ ಆರ್ಎಸ್ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸದೆ ಇದ್ದುದಕ್ಕೆ? ಬಲವಂತವಾಗಿ ಹಾರಿಸಿದ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಿದ್ದಕ್ಕೆ?